ಸಖಿ, ಸತ್ಯ ಹರಿಶ್ಚಂದ್ರನ್ನು ಗೆದ್ದು ಬರ್ತವೆಂದು ತಾತನಿಗೆ ವಚನ ಕೊಟ್ಟ ಬಂದದ್ದು ಅನರ್ಥವಾಯಿತು. ಇನ್ನು ಮುಂದೆ ಈ ಕಪ್ಪು ಮುಖವನ್ನು ತಾತನಿಗೆ ಹೇಗೆ ತೋರಿಸಬೇಕು? ಸಖಿ, ನಾವು ಇದರಲ್ಲಿ ಸೋತಂತೆ ಹೇಗಾಯಿತು? ತಾತನ ಇಚ್ಛೆಯಂತೆ ಆತನ ವಚನ ತೆಗೆದುಕೊಂಡು ಆತನು ಸತ್ಯಭ್ರಷ್ಟನಾಗಿಯೇ ಮಾಡಿದೆವು. ಸಖಿ, ಅದು ತಾತನೇ ಬಂದನು. ಜನಕ ವಂದಿಸುವೆವು. ಮಂಗಳವಸ್ತು ಕನ್ಯರೇ, ಮಂಗಳವಸ್ತು. ನೀವು ಹೋದ ಕಾರ್ಯವನ್ನು ಪೂರೈಸಿಕೊಂಡು ಬಂದಿರಲಿವೆ. ತಾತ, ನಾವೇನು ನಮ್ಮ ಕಲಾ ನೈಪುಣ್ಯದಿಂದ ಆ ದಾಡಿದವನು ದಂಗುಪಡಿಸಿ ಆತನ ಮನಸ್ಸನ್ನು ಪ್ರಶ್ನೆಕರಿಸಿದೆವು ತಾತ. ಹಾಗಾದರೆ ಆತನು ನಿಮ್ಮ ವಾಂಛಿತವನ್ನು ಪೂರ್ಣಗೊಳಿಸಿರಬಹುದು. ತಾತ, ಮೊದಲೇ ಹಾಗೆ ಭರವಸೆಯನ್ನು ಕೊಟ್ಟು ನಂತರ ನಮ್ಮ ಹುರ್ತಕತವನ್ನು ತಿಳಿದುಕೊಂಡು ಸನ್ನಿಧಿಯಿಂದ ತಳಿಸಲು ವಚನ ಕೊಟ್ಟು ಭ್ರಷ್ಟರಾದರೆ ದುಃಖಿಸಬೇಡಿ. ನಿಷ್ಠವನ್ನು ಪೂರ್ಣ ಮಾಡುವುದಕ್ಕೆ ಅವನು ತಪ್ಪಿನಲ್ಲಿ ತಂದು ಅವನ ರಾಜ್ಯವನ್ನು ಕಸಿದುಕೊಂಡು ನಿಮ್ಮನ್ನು ದೂಡಿಕೊಟ್ಟಂತೆ ಅಯೋಧ್ಯ ರಾಜ್ಯದ ದೂಡಿಕೊಟ್ಟು ನನ್ನ ಪ್ರತೀಕಾರವನ್ನು ತೀರಿಸಿಕೊಳ್ಳುವೆನು. ನೀವು ನಿಶ್ಚಿಂತೆಯಿಂದ ಆಶ್ರಮಿಸುತ್ತಿದ್ದೀರಿ. ಮಂಗಳಮಸ್ತು, ಮಂಗಳಮಸ್ತು. ಅಯ್ಯೋ, ಹೊರಟೇ ಬಿಟ್ರೆ ಮನೆ ಹಾಳಾಗ. ಮುಖಗಳನ್ನು ನೋಡಿ ಒಲೆ ಹಿಂದಿನ ಗೋಡೆಯಂತೆ ಹೇಗೆ ಕಪ್ಪಾಗಿರುವುದು. ಹೋದ ಕಾರ್ಯದಲ್ಲಿ ಬಾಲಿಯರು ಭವಿಷ್ಯ. ಗುರುದೇವ, ತಾವು ಕಳಿಸಿದ ಕನ್ಯರು ಬಹುಶಃ ಪಂಥದಲ್ಲಿ ಜಯಶಾಲಿಗಳಾಗಿ ಬಂದಿರಲಿಕ್ಕೆ ಬೇಕು. ನಕ್ಷತ್ರಿಕ ಗುರುದೇವ, ಅವೇಕಿಯಾದ ಹರಿಶ್ಚಂದ್ರನು ಇವರ ಸಂಗೀತ ಅಭಿನಯಗಳನ್ನು ಕಂಡು ಸಂತುಷ್ಟನಾಗಿ ಇವರು ಬೇಡಿದ ಅಭಿಷ್ಟವನ್ನು ಪೂರ್ಣ ಮಾಡುವೆನೆಂದು ಪಗಳಿ ಆಮೇಲೆ ಇವರ ಇಚ್ಛೆಯನ್ನು ತುಚ್ಛೀಕರಿಸಿ ಸೇವಕರಿಂದ ದೂಡಿಸಿ ಅವಮಾನ ಮಾಡಿದಂತೆ. ಅಯ್ಯೋ ಗುರುದೇವ, ಈ ಅವಮಾನವನ್ನು ಹೇಗೆ ಸಹಿಸಲಿ? ಈಗಲೇ ಆ ರಾಜನಿಗೆ ಶಾಪ ಕೊಟ್ಟು ಭಸ್ಮ ಮಾಡಿಬಿಡುತ್ತಿದ್ದೆ. ಏನು ಮಾಡುವುದು? ಗುರುದೇವನಿಗೆ ಶಾಪ ಶಕ್ತಿಯನ್ನು ಅನುಗ್ರಹಿಸಲಿಲ್ಲ. ಗುರುದೇವ, ನೀವೇನು ಉಪಾಯಗಳನ್ನು ಮಾಡಿದರೂ ಆ ರಾಜನು ನಿಮ್ಮ ಜಾಲದಲ್ಲಿ ಬೀಳಲಿಲ್ಲ. ಇದಕ್ಕೆ ಮುಂದೆ ಮಾರ್ಗ? ನಕ್ಷತ್ರಿಕ ಗುರುದೇವ, ಮುನಿದರೆ ತ್ರಿಲೋಕಗಳು ಕೈಗೆಟ್ಟು ಹೋಗುವವು. ನಾನು ಇಚ್ಛಿಸಿದರೆ ಏನಾಗಲಿಕ್ಕಿಲ್ಲ. ಈಗ ಹರಿಶ್ಚಂದ್ರನು ತನ್ನ ತರಳಿ ಸೇದರೆ ನಿದ್ರಾಸಕ್ತನಾಗಿರುವನು. ಮಲಗಿದ್ದಾನೆ. ಈಗಲೇ ಅವನ ಸ್ವಪ್ನದಲ್ಲಿ ಹೋಗಿ ಸಕಲ ಸಾಮ್ರಾಜ್ಯವನ್ನು ದಾನವಾಗಿ ಬೇಡುವೆನು. ಅವನು ಹೇಗಾದರೂ ಕೊಟ್ಟೆ ಕೊಡುವನು. ಈ ವಚನದಲ್ಲಿ ಆದರೂ ಸತ್ತ ಭ್ರಷ್ಟ ಮಾಡಿ ಪಡಬಾರದ ಹೋಳಿಗೀಡು ಮಾಡುವೆನು. ಹೌದು ಗುರುದೇವ, ಆ ದಿನ ಇಂದ್ರ ಸಭೆಯಲ್ಲಿ ನಾರದ ವಸಿಷ್ಠಾದಿಗಳು ಹರಿಶ್ಚಂದ್ರನು ಸ್ವಪ್ನವೂ ಸಹ ಸುಳ್ಳು ಹೇಳುವುದಿಲ್ಲ ಎಂದು ಬಗಳಿದ್ದಾರೆ. ಇನ್ನೇನು ಗುರುದೇವ, ಅವರ ಬಾಯಲ್ಲಿ ಮಣ್ಣೇ ಬೀಳುವುದು. ಆದರೆ ಮಧ್ಯದಲ್ಲಿ ಆದರೆ ಎಂಬ ಸಂಸಾರ ಶಬ್ದ ಬೇಕು. ಗುರುದೇವ, ಈ ಬಾಣ ಉಸಿ ಹೋಯಿತೆಂದರೆ ಈಗ ನಾನು ಹೂಡುವ ತಂತ್ರದಲ್ಲಿ ಅವರ ಪಿತಾಪರ ಪಿತಾಮರು ಬಂದರು. ಯಾಕೆಂದರೆ ಸ್ವಪ್ನದಲ್ಲಿ ನುಡಿದಂತೆ ಸಕಲ ಸಾಮ್ರಾಜ್ಯವನ್ನು ದಾನವಾಗಿ ನೀಡಿದರು. ಆಮೇಲೆ ಗುರುರಕ್ಷಣೆಯನ್ನು ಕೇಳಬೇಕು. ಗುರುರಕ್ಷಣೆಯನ್ನು ಹೌದು ಗುರುದೇವ, ಈ ತಂತ್ರವು ಮಾತ್ರ ಚೆನ್ನಾಗಿರುವುದು. ನಡೆ, ಹಾಗಾದರೆ ಮುಂದಿನ ಕಾರ್ಯಕ್ಕೆ ಪ್ರವರ್ತನಾಗುವ. ಹರಿಶ್ಚಂದ್ರ, ಅನಂತು ನನ್ನ ಮಾಯಾಚಾರದಿಂದ ಮುಕ್ತನಾಗುವೆಯೋ ನೋಡುವ.
ಹರಿಶ್ಚಂದ್ರ ಜೋಕೆ ಹರಿಶ್ಚಂದ್ರ ಮುಂಬರುವ ಭವನ ಇಲ್ಲ ಜೋಕೆ ಹರಿಶ್ಚಂದ್ರ ಜೋಕೆ ಹರಿಶ್ಚಂದ್ರ ಮುಂಬರುವ ಭವನ ಇಲ್ಲ ಜೋಕೆ ಗುರುದೇವ, ವಂದಿಸುವೆನು. ನನ್ನ ಸಕಲ ಸಾಮ್ರಾಜ್ಯ ಮೊದಲುಗೊಂಡು ಯಾವತ್ತು ನನ್ನ ವೈಭವವನ್ನು ದಾನವಾಗಿ ನೀಡಬೇಕೆ? ಆಗಲಿ ಗುರುದೇವ. ನನ್ನ ಸಕಲ ಸಾಮ್ರಾಜ್ಯ ಮೊದಲುಗೊಂಡು ಯಾವತ್ತು ನನ್ನ ವೈಭವವನ್ನು ದಾನವಾಗಿ ನೀಡುವೆ, ಸ್ವೀಕರಿಸಿ ಗುರುದೇವ. ಇದೋ ಉದಕವನ್ನು ಬಿಡುವೆ. ಆಯಿತೆ, ಈಗ ನಿಮ್ಮ ಮನ ತೃಪ್ತಿ ಆಯಿತೆ. ಹರಿಶ್ಚಂದ್ರ ಮುಂಬರುವ ಭವನ ಇಲ್ಲ ಜೋಕೆ ಹರಿಶ್ಚಂದ್ರ ಜೋಕೆ ಓಹೋ, ಎಂಥ ವಿಚಿತ್ರವಾದ ಸ್ವಪ್ನವಿದು. ಕನಸಿನಲ್ಲೇನೋ ಕೌಶಿಕ ಗುರುವರನಿಗೆ ನನ್ನ ರಾಜ್ಯೈಶ್ವರ್ಯವನ್ನು ದಾನವಾಗಿ ನೀಡಿದೆ. ಆದರೆ ಆ ಭೀಕರವಾದ ರೂಪವೇಕೆ ನನ್ನನ್ನು ಭಯಪಡಿಸಲೆತ್ನಿಸಿತು? ಇದು ಬಹುದೈವ್ಯದ ಭೀಕರ ಚಿತ್ರದ ಛಾಯವಾಗಿರಲಿಕ್ಕಿಲ್ಲವೇ? ಅದೋ ಯಾರಲ್ಲಿ? ಏನಪ್ಪನೇ ಮಂತ್ರಿಗಳಿಗೆ ಬರಲು ಹೇಳು. ಅಪ್ಪನೇ ಪ್ರಭು. ಓಹೋ, ನನ್ನ ಸತಿಪುತ್ರರು ಯಾವದಾದರೊಂದು ವಿಪತ್ತಿಗೆ ಈಡಾಗಿರಬಹುದೇ? ಅಥವಾ ಪುತ್ರವತ ಪ್ರಜೆಗಳಿಗೆ ಯಾವದಾದರೊಂದು ಪರಚಕ್ರದಿಂದ ತೊಂದರೆಯಾಗಿರಬಹುದೇ? ಅಂತೂ ಇದ್ಯಾವುದು ಮುಂದೆ ಬರಲಿರುವ ಮಂದಭಾಗ್ಯದ ಭೀಕರ ದೃಶ್ಯವು ಮನನಯನಗಳಿಗೆ ಮಿಂಚಲಾರಂಭಿಸಿತು. ಪ್ರಭುಗಳಿಗೆ ಪ್ರಣಾಮಗಳು. ಮಹಾಪ್ರಭು, ನನ್ನನ್ನು ಕರೆ ಕಳುಹಿಸಲು ಕಾರಣವೇನು? ಸಚಿವ ಶಿರೋಮಣಿಗಳೇ, ನಾನೊಂದು ಸ್ವಪ್ನವನ್ನು ಕಂಡೆನು. ಮೊದಲೊಂದು ಭೀಕರವಾದ ರೂಪವು ಬಂದು ನನ್ನನ್ನು ಭಯಪಡಿಸಲೆತ್ನಿಸಿತು. ಆಮೇಲೆ ವಿಶ್ವಾಮಿತ್ರ ಮಹಾಮುನಿಗಳು ಬಂದು ನನ್ನ ಸಕಲ ಸಾಮ್ರಾಜ್ಯ ಐಶ್ವರ್ಯವನ್ನು ದಾನವಾಗಿ ಬೇಡಿ ಸ್ವೀಕರಿಸಿಕೊಂಡು ಹೋದರು. ಎಚ್ಚೆತ್ತು ನೋಡಲಾಗಿ ಪ್ರಾತಃ ಕಾಲು ಸಮೀಪಿಸಿತು. ಮಹಾಪ್ರಭು, ಬರುವ ಭಯಾನಕ ಪ್ರಸಂಗಗಳು ವಿಧಿಯು ಸ್ವಪ್ಪನ ಪರಮುಖಂದ ಸೂಚಿಸಿದಂತೆ ತೋರುವುದು. ಬಾರದು ಬಪ್ಪದು, ಬಪ್ಪದು ತಪ್ಪದು ತರಣಿದವ. ಮಂತ್ರಿಗಳೇ, ಮಹಾಪ್ರಭು, ತಿರುಗುತಿಹದು ಕಾಲಚಕ್ರ,
ತಿರುಗು ತಿರುಗು ನಿನ್ನ ಮನಧನಿವರೆಗೂ ತಿರುಗು ಎಂದು ಚಲಿಸದು ಎನ್ನ ಚಿತ್ತ. ಬಣ್ಣ ಬಡಿಸುವ ನಿನ್ನ ಛಾಯಾಚಿತ್ರಗಳನ್ನು ಕಂಡು ಸತ್ಯಪರರೇ, ನಿನ್ನ ಸತ್ಯಂ ಕಂಡು ಸತ್ಯಲೋಕ ಮೊದಲುಗೊಂಡು ನಾಚಿದಂತೆ ತೋರುವುದು. ಇಲ್ಲಿ ನೋಡೆ ಕಾಲಚಕ್ರ ತಾನೆಂದು ತೋರ್ಬೋದು ತನ್ನ ಪರೀಗದ ವಕ್ರಗತಿಯೇ. ನಿಸರ್ಗ ತಾನೆಂದು ಕಾಣಬಹುದು ಸತ್ಯಾತ್ಮದೋಳ ಸತ್ಯವು. ದೇವ ವಿಶ್ವನಾಥ, ನಿನ್ನಿನ ರಾತ್ರಿ ಸುತ್ತಲೂ ಕಂಡಂತೆ ಪತಿದೇವನು ಯಾವುದಾದರೊಂದು ವಿಪತ್ತಿಗೀಡಾಗಿರಬಹುದೇ? ಬೇಟೆಗಾಗಿ ಹೋದ ಮಹಾರಾಜರಿಗೆ ಏನಾದರೂ ಕೇಡು ಸಂಭವಿಸಿರಬಹುದೇ? ಬೇಟೆಗಾಗಿ ಹೋದ ಮಹಾರಾಜರನ್ನು ಕಾಪಾಡುವ ಭಾರ ನಿನ್ನದು ವಿಶ್ವನಾಥ, ನಿನ್ನದು. ಅಮ್ಮ, ಇದೇನು
ಯಾವುದೋ ಒಂದು ವಿಚಾರದಲ್ಲಿ ಮಗ್ನಳಾಗಿರುವೆ ಎಂದು ನಿನ್ನ ಮುಖಮುದ್ರೆಯು ಸೂಚಿಸುತ್ತಿರುವುದು. ವೀರಮಾತೆಯಾದ ನಿನ್ನ ಹೃದಯದ ಮೇಲೆ ಅದ ವಜ್ರಾಘಾತವಾಗಿರುವುದು. ಅದನ್ನು ನಾನು ನಿವಾರಿಸುವೆ. ಮಗು, ಈ ದಿನ ಬೆಳಗಿನ ಜಾವದಲ್ಲಿ ನಾನೊಂದು ಕನಸನ್ನು ಕಂಡೆನು. ಕನಸಿನಲ್ಲಿ ಒಂದು ಭೀಕರವಾದ ರೂಪ ಬಂದು ಪತಿರಾಯರನ್ನು ನಾನಾ ವಿಪತ್ತಿಗೀಡು ಮಾಡಿತು. ಅಷ್ಟರಲ್ಲಿ ಎಚ್ಚರವಾಯಿತು ಕಂದ. ಬೇಟೆಗಾಗಿ ಹೋದ ಮಹಾರಾಜರಿಗೆ ಏನಾದರೂ ಕೇಡು ಸಂಭವಿಸಿರಬಹುದೆಂದು ಎನ್ನ ಮನವು ಕಳಗೊಳ್ಳುತ್ತಿರುವುದು ಕಂದಮ್ಮ. ಅಮ್ಮ, ಕನಸೇನು ಭವಿತವ್ಯದ ಭಯಾನಕ ಚಿತ್ರವನ್ನು ವೃತ್ತಪಟ್ಟದ ಮೇಲೆ ಮೂಡಿ ಒಡಮೂಡಿಸುತ್ತಿರುವುದು. ಆದರೆ ಸತ್ಯ ಶಿರೋಮಣಿ ಸಾಮ್ರಾಟ್ ಹರಿಶ್ಚಂದ್ರನ ಸತ್ಯರತ್ನನಾದ ನೀನು ಕಾನೂನು ಸಪ್ನಜನ್ಯ ಭಾವಿ ಸಂಕಟಗಳಿಗೆ ಭಯ ಪಡೆದು ವೀತವೇನಮ್ಮ. ತಾತನು ಹೋಗಿ 2-3 ದಿನಗಳಾದವು. ಇನ್ನು ಇಷ್ಟರಲ್ಲೇ ಬರಬಹುದು. ರಾಜಾಧಿರಾಜ ರವಿಕುಲ ತೇಜ ಸತ್ಯವಂತ ಹರಿಶ್ಚಂದ್ರ ಸಾರ್ವಭೌಮ ಬಹುಪರ ಬಹುಪರ ಬಹುಪರ. ಕೇಳಿದ ಮಾತೆ, ತಾತನು ಬಂದನು. ಹಸರುಮುಖಿಯಾಗಮ್ಮ. ಬಂದರೆ ಪುನಃ ಪ್ರಾಣಿಗಳು ಬಂದವು. ಕುಮಾರ, ಬೇಗ ಹೋಗಿ ಲಕ್ಷ ನಂದಾದೀಪಗಳನ್ನು ಹಚ್ಚಲಿಕ್ಕೆ ನಮ್ಮ ಪಾರುಪತ್ಯದಾರ ಹೇಳು. ನೀನು ಬರುವಷ್ಟರಲ್ಲಿ ಬೇಟೆಗಾಗಿ ಹೋಗಿ ವಿಜಯಶಾಲಿಗಳಾಗಿ ಬಂದವರನ್ನು ಸ್ವಾಗತಿಸುವೆನು ಕಂದಮ್ಮ. ಅಮ್ಮ, ಯಾರನ್ನು ಸ್ವಾಗತಿಸುತ್ತಿರುವೆ? ನಿನ್ನ ಹಡೆದವರನ್ನು ಕಂದಮ್ಮ. ನನ್ನನ್ನು ಹಡೆದವರಂದ್ರೆ ಯಾರಮ್ಮ? ಹರಿಶ್ಚಂದ್ರ ಭೂಪಾಲರ ಮಗು. ಅಮ್ಮ, ಸುಲಭವಾಗಿ ನಿನ್ನ ಮುಖದಿಂದ ತಾತನ ಹೆಸರನ್ನು ಹೇಗೆ ಅಳಿಸಿಬಿಟ್ಟೆ? ಮಗು, ನನ್ನನ್ನೇ ಟೆಸ್ಟೇ ಮಾಡಿವೆ. ಇಲ್ಲ, ಇನ್ನೇನು ಹಾಗೆ ಮಾಡುವುದಿಲ್ಲ. ಬೇಗ ಹೋಗು ಮಗು. ಪ್ರಿಯೆ, ಇದೇ ತರ ಸಿದ್ಧತೆ? ಸ್ವಾಮಿ, ಬೇಟೆಗಾಗಿ ಹೋಗಿ ವಿಜಯಶಾಲಿಗಳಾಗಿ ಬಂದ ಇನಿಯನನ್ನು ಸ್ವಾಗತಿಸುವ ಸಿದ್ಧತೆ ಸ್ವಾಮಿ. ಏನು
ಕರ್ಪೂರ ವೆಳ್ಳಧಾರತಿಯಿಂದ ಸ್ವಾಗತಿಸುವುದೇ? ಹೌದು, ನನ್ನ ಸ್ವಾಮಿಯನ್ನು ಹಾರ ತುರಾಗಳನ್ನು ಸಿಂಗರಿಸಿ ಕರ್ಪೂರದ ಆರುತಿಯಿಂದ ಪೂಜಿಸಿ ಸ್ವಾಗತಿಸುವೆನು ಸ್ವಾಮಿ. ಪ್ರಣಯ ದೇವತೆ, ಅಪ್ರತಿಮ ತೇಜಸ್ವಿನಿಂದ ಚಮಕಿಸುತ್ತಿರುವ ನಿನ್ನ ದಿವ್ಯ ನೇತ್ರಗಳೆಂಬ ನೀಲಾಂಜನಗಳು ನನ್ನನ್ನು ಸ್ವಾಗತಿಸಲು ಸಿದ್ಧವಿರುವಾಗ ಈ ಕರ್ಪೂರ ವೆಳ್ಳಧಾರತಿಯಿಂದ ಪ್ರಯೋಜನವೇನು? ಮೃದು ಮಧುರವಾದ ನಿನ್ನ ಕಮಲಗಳ ಮಾಲೆಯು ನನ್ನ ಕಂಠವನ್ನು ಶೃಂಗರಿಸಲು ಸಿದ್ಧವಿರುವಾಗ ಈ ನಿರ್ಜೀವ ಹಾರು ತುರಾಯಿಗಳಿಂದ ಪ್ರಯೋಜನವೇನು ಪ್ರಿಯೆ? ಸ್ವಾಮಿ, ಭಕ್ತಾದಿಗಳು ತಮ್ಮ ಇಷ್ಟ ದೈವತ್ವವನ್ನು ಗಂಧ ಪುಷ್ಪ ಹಾರ ತುರಾಯಿಗಳಿಂದಲೂ ಧೂಪ ದೀಪ ನೈವೇದ್ಯ ಇತ್ಯಾದಿ ತಮ್ಮ ಷೋಡಶೋಪಚಾರಿಗಳಿಂದ ತಮ್ಮ ಅಭಿಷ್ಟವನ್ನು ಪೂರ್ತಿ ಮಾಡಿಕೊಳ್ಳುವಂತೆ ನಾನು ನನ್ನ ಇಷ್ಟ ದೈವತ್ವವನ್ನು ಪೂಜಿಸ್ತಕೊಳ್ಳೆ ಸ್ವಾಮಿ. ನಾನೇ ಪ್ರಸನ್ನನಾಗಿ ನಿನ್ನ ಮನೋಚಕೋರಿಯನ್ನು ಸಂತೋಷಗೊಳಿಸಲು ಸಿದ್ಧವಿರುವಾಗ ಮತ್ತಾವ ಅಭಿಷ್ಟನವನ್ನು ಪೂರ್ತಿ ಮಾಡಿಕೊಳ್ಳುವುದಕ್ಕೆ ಈ ಸಿದ್ಧತೆಯನ್ನು ನಡೆಸಿರುವೆ ಪ್ರಿಯೆ. ಸ್ವಾಮಿ, ದೇವರು ಪ್ರಸನ್ನನಾದನೆಂದು ನಮ್ಮ ಕರ್ತವ್ಯ ಮರೆಯದೆಂದು ಇಂದು ಆರಾಧ್ಯ ದೇವತೆಯನ್ನು ಪೂಜಿಸಿ ಮನತೃಪ್ತಿ ಹೊಂದಕೊಳ್ಳೆ ಸ್ವಾಮಿ. ಭಕ್ತನಿಗೆ ದೇವನು ಹೇಗೆ ಪೂಜನು, ಭಕ್ತನಿಗೆ ದೇವಿಯ ವಂದಳೆ ಅಂದ ಮೇಲೆ ಅಂದರೆ ತಾವೇ ನನ್ನನ್ನು ಪೂಜಿಸಬೇಕೆನ್ನುವರ? ಅದರಲ್ಲಿ ಸಂದೇಹವೇನಿರುವುದು ಪ್ರಿಯೆ? ಒಳ್ಳೆ ನಮ್ಮ ಲಜ್ಜೆ ಆಗುವುದು. ಇದರಲ್ಲಿ ಲಜ್ಜಿಗೆ ಹೆದರದ ಮನೋಚಕೋರಿ. ನಾವು ನಮ್ಮ ಸಂಸಾರ ರೂಪಿಯ ರಥಕ್ಕೆ ಸಮಗತಿಯಿಂದ ತಿರುಗುವ ಚಕ್ರಗಳಂತಿರುವೆವು ಅಂದ ಮೇಲೆ ಯಾರು ಯಾರನ್ನು ಪೂಜಿಸಿದರು ಅಷ್ಟೇ ಪ್ರಿಯೆ. ಒಳ್ಳೆ ಒಳ್ಳೆ ಸ್ವಾಮಿ, ಔಪಚಾರಿಕ ಭಾಷಣದಿಂದ ಸುಮ್ಮನಿರುವಳಲ್ಲ. ನಾನು ನನ್ನ ಇಷ್ಟದಂತೆ ಇಷ್ಟ ದೈವತ್ವವನ್ನು ಪೂಜಿಸ್ತಕೊಳ್ಳೆ ಸ್ವಾಮಿ. ಆಗಲಿ, ದೇವಿಯ ಇಷ್ಟವೇ ದೇವನ ಇಷ್ಟ. ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಜೀವನ ಸಂಧ್ಯ ರಾಗ, ಜೀವನ ಆಗಲಿ, ಮೊದಲು ನಾನು ನನ್ನ ಪ್ರಣಯ ದೇವತೆಯನ್ನು ಪೂಜಿಸಿದ ಮೇಲೆ. ಅದೇನಿಲ್ಲ ಸ್ವಾಮಿ, ಭೇಟಿಯಲ್ಲಿ ವಿಜಯಶಾಲಿಗಳಾಗಿ ಬಂದವರು ತಾವು, ಕಾರಣ ನಾನೇ ನಿಮ್ಮನ್ನು ಪೂಜಿಸ್ತಕೊಳ್ಳೆ ಸ್ವಾಮಿ. ಆಗಲಿ, ದೇವಿಯ ಇಷ್ಟವೇ ದೇವನ ಇಷ್ಟ. ಸುನಂದ,
ಆರತಿಯನ್ನು ತೆಗೆದುಕೊಂಡು ಬಾರಮ್ಮ. ಆಗಲಿಮ್ಮವ್ರೆ. ಜಯ 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 ಜಗಕ್ಕೆ ಜಾನ, ಜಯ 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 ಜಗಕ್ಕೆ ದೇವ, ನಿನ್ನ ಮನಸ್ಸಿಗೆ ಹೇಗೆ ಬಂದಿದೆ? ಹೀಗಾಯಿತೆ, ಪರವಾಗಿಲ್ಲ. ಈ 2-3 ದಿನಗಳಿಂದ ಇದೇ ರೀತಿಯ ಅಪಶಕನಗಳಾಗುತ್ತಿರುವುದು. ಅಂತೂ ಕ್ಷಿಪ್ರದಲ್ಲಿ ಅದೇನು ವಿಪತ್ತವು ಸಂಭವಿಸುವಂತೆ ತೋರುತ್ತದೆ. ಆಗಲಿ, ಬರಲಿರುವ ಭವನಿಗಳಿಗೆ ಭವತಾರಕನಾದ ವಿಶ್ವನಾಥನೇ ಕಾರಣ. ನಾಥ, ಈ ದಿನ ಬೆಳಗಿನ ಜಾವದಲ್ಲಿ ನಾನೊಂದು ಕನಸನ್ನು ಕಂಡೆನು. ಕನಸಿನಲ್ಲಿ ಒಂದು ಭೀಕರವಾದ ರೂಪ ಬಂದು ನಿಮ್ಮನ್ನು ಭಯಪಡಿಸಲು ಯತ್ನಿಸಿತ್ತಲ್ಲದೆ, ಪುತ್ರ ರೋಹಿತಾಶು ಮೊದಲುಗೊಂಡು ಮೂವರನ್ನು ಪಡಬಾರದನ್ನು ಏನು ಮಾಡಿದ ಬಂದಿದೆ. ಶಿವ ಶಿವ ದೇವಾ ಸಹಿಸು ಸಾಧ್ಯವೇ? ಇನ್ನು ಭಯ ಪಡುವುದೇತಕ್ಕೆ? ಆವದೋ ಆವ ಜನ್ಮದ ಕರ್ಮವು ಪ್ರಚಂಡ ಪ್ರಘಾತದಂತೆ ಹೃದಯಕ್ಕೆ ಅಪ್ಪಳಿಸುತ್ತಿಹದು. ಇದು ತಿಳಿದು ಸತ್ಯ ಚಂದ್ರನ ಹೃದಯ ತಾನೆಂತು ಬೆದರುವುದು ಬರ್ಪದು, ತಾನೆಂತು ತಪ್ಪದು. ದೇವಿ ಸ್ವಾಮಿ, ದೈವ ರಾಜೇಶ್ವರ್ಯ ಮೊದಲುಗೊಂಡು ನಶಿಸಿದೋಡೆ ಎನ್ನ ಮನ ಮಿಡುಕದು, ಬಹುದ ಭೋಗಂ ಬಯಸದು. ಎನ್ನ ಮನಂ ನಿಯಂ ನೀಡಿದ ದುಗುಡುಗಳನ್ನು ದೃಢ ಮನದಿ ಭೋಗಿಸುವೆ. ಇದಕ್ಕೆ ಮೀರಿದೊಡೆ ಎನ್ನಾಣೆ, ಪತಿಯಾಣೆ, ಪುತ್ರನಾಣೆ. ಆದೊಡೆ ಇನ್ನೇ ನನಗೆ ಮಗುವಂ ಅನ್ನೋದಿನ ಕಾಣುವಂತೆ ಮಾಡದಿರ್ದೊಡೆ ಶಿವನೇ ನಿನಗಾಣೆ. ಮಹಾಪ್ರಭು, ವಿಶ್ವಾಮಿತ್ರ ಮಹಾಮುನಿಗಳು ತಮ್ಮ ದರ್ಶನಕ್ಕಾಗಿ ಬಂದಿರುವರು. ಯಾರು? ವಿಶ್ವಾಮಿತ್ರ ಮಹಾಮುನಿಗಳೇ? ಹೌದು ಮಹಾಪ್ರಭು. ದಯ ಮಾಡಿಸಬೇಕು. ತಮ್ಮ ಚರಣಗಳಲ್ಲಿ ಅನೇಕ ವಂದನೆಗಳು. ಸಾರುತ್ತಾರೆ. ನನ್ನ ಪಾದಗಳನ್ನು ಮುಟ್ಟಬೇಡ ಪಾಪಿ. ಸತ್ಯ ಚಂದ್ರನಂದು ಜಗತ್ತು ನಿನ್ನನ್ನು ಸುಮ್ಮನೆ ಕೊಂಡ
ಕೌಶಿಕ ಗುರುವರ ಕೋಪಾವೇಶರಾಗಿ ತಮ್ಮ ಪವಿತ್ರ ಚರಣಗಳಿಂದ ನನ್ನನ್ನು ದೂರ ಮಾಡಿದರೇಕೆ? ನಾನು ಮಾಡಿದ ಅಪರಾಧವೇನು ಗುರುದೇವ? ನನಗೆ ಪ್ರತಿ ಉತ್ತರವನ್ನು ಕೊಡುವೆಯ ಈಗಲೇ ನನಗೆ ಶಾಪ ಕೊಡುವುದಕ್ಕೆ ನಾನು ಮಾಡಿದ ಅಪರಾಧವೇನು ಗುರುದೇವ? ದಯಮಾಡಿ ಶಾಂತತೆಯನ್ನು ಸಹಿಸಿ ಹೇಳಬೇಕು ಗುರುದೇವ. ನೀನು ಏನು ಅಪರಾಧವನ್ನು ಮಾಡಿಲ್ಲವಾ ಸ್ವಾಮಿ? ತಪ್ಪ ಸೊತ್ತಮ್ಮ ಸ್ವಪ್ನದಲ್ಲಿಯೂ ಸಹ ತಮ್ಮ ದ್ರೋಹ ಚಿಂತನೆ ಮಾಡಿಲ್ಲ. ಇದಕ್ಕೆ ತಮ್ಮ ಪವಿತ್ರ ಚರಣಗಳೇ ನಿನ್ನಷ್ಟಕ್ಕೆ ನೀನೇ ಮಹಾಸಂಪೂರ್ಣ ಬಗಳುತ್ತಿರುವೆಯಲ್ಲ. ನನ್ನ ಆಶ್ರಮದಲ್ಲಿ ಮಕ್ಕಳಂತೆ ಇದ್ದ ಮೃಗಗಳನ್ನು ಏತಕ್ಕೆ ಸಂಹರಿಸಿದೆ? ಮುನಿಕುಲ ತಿಲಕ, ಆ ಮೃಗಗಳು ನನ್ನ ಪ್ರಜೆಗಳಿಗೆ ಸಹಿಸಲು ಸಾಧ್ಯವಾದ ತಾಪಗಳನ್ನು ಕೊಟ್ಟಿದ್ದರಿಂದ ಸಂವರಿಸಿದನಲ್ಲದೆ ನನ್ನ ಮನಮೋದನೆಗಾಗಿ ಅಲ್ಲ ಗುರುದೇವ. ಗುರುದೇವ, ಪ್ರಜರನ್ನು ಪುತ್ರಂತೆ ಕಾಪಾಡುವುದು ರಾಜ್ಯ ಧರ್ಮವಲ್ಲವೇ? ದಯಮಾಡಿದೊಂದು ಅಪರಾಧವನ್ನು ಕ್ಷಮಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳ. ಅದು ಇರಲಿ, ನೀನು ಮೃಗಯ ವಿಹಾರದಿಂದ ನಡೆದಿಯೆಂದು ನನ್ನ ಆಶ್ರಮದ ಕನ್ಯೆಯರು ನಿನ್ನ ಮನಮೋದನೆಗಾಗಿ ಸಂಗೀತ ಅಭಿನಯಗಳನ್ನು ತೋರಲಾಗಿ ಸಂತುಷ್ಟನಾಗಿ ಅವರು ಬೇಡಿದ ಅವಿಷ್ಟವನ್ನು ಪೂರ್ಣ ಮಾಡುವೆನೆಂದು ಪಗಳಿ ಆಮೇಲೆ ಅವರ ಹೃತ್ಕಥವನ್ನು ತಿಳಿದುಕೊಂಡು ಅವರಿಚ್ಛೆಯನ್ನು ತುಚ್ಛೀಕರಿಸಿ ಸೇವಕರಿಂದ ದೂಡಿಸಿ ಅವಮಾನ ಮಾಡಿದ ಕಾರಣವೇನು? ದಯಾಸಾಗರ, ಇದರಲ್ಲಿ ಕಿಂಚಿತನಾತ್ಮವಾದರೂ ನನ್ನ ದೋಷವೇನೂ ಇಲ್ಲ. ಅವರಿಗೆ ನಾನು ಯಾವ ಅಪಮಾನವನ್ನು ಮಾಡಲು ಬಯಸಿದವನಲ್ಲ. ಆ ಮಂಕುಮತಿಗಳಿಗೆ ಹರ್ಷಕ್ತನಾಗಿ ಧರ್ಮ ವಿರುದ್ಧವಾಗದ ಬೇಡಿದ ಬಹುಮಾನವನ್ನು ಕೊಡುವೆನೆಂದ ಮಾತ್ರಕ್ಕೆ ಅವರು ನನ್ನಲ್ಲಿ ದನ ಕನಕ ಒತ್ತಾವರಣಗಳನ್ನು ಯಾಚಿಸದೆ ಅವರು ನನ್ನ ಅಂಗ ಸಂಘವನ್ನು ಇಚ್ಛಿಸಿದರೆ ಅವರನ್ನು ಸೇರುವ ಬಗೆ ಎಂತು ಗುರುದೇವ? ಸುಜ್ಞರಾದ ತಾವೇ ವಿಚಾರ ಮಾಡಿ. ಅವರಿಗೆ ವಚನ ಕೊಟ್ಟಂತೆ ಅವರನ್ನು ಸೇರಿ ಸೌಖ್ಯ ಹೊಂದು, ಇಲ್ಲವಾದರೆ ಸತ್ಯ ಭ್ರಷ್ಟನಾದರೆಂದು ಪಗಳಿ ಬಿಡು. ಪೂಜ್ಯರೇ, ಅವರು ಅದನ್ನೊಂದು ಬಿಟ್ಟು ನನ್ನ ಸಕಲ ಸಾಮ್ರಾಜ್ಯ ಐಶ್ವರ್ಯವನ್ನು ಕೇಳಿದ್ದರೂ ಕೊಡುತ್ತಿದ್ದೆ, ಇಲ್ಲವೆಂದು ಯಾವ ಕಾಲಕ್ಕೂ ಹೇಳುತ್ತಿರಲಿಲ್ಲ. ನುಡಿನ ಮಾತಿಗೆ ತಪ್ಪಿದ ನೀನು ಅನತ್ತು ನಿನ್ನ ಸಾಮ್ರಾಜ್ಯವನ್ನು ಕೊಡುತ್ತಿದ್ದೀಯೋ? ನಾ ಬೇರೆ ಕಾಣೆ. ಅವರು ನಿನ್ನ ಸರ್ವ ಸಾಮ್ರಾಜ್ಯವನ್ನು ಬೇಡುತ್ತಾರೆ ಕೊಡುತ್ತಿದ್ದಲ್ಲವೇ? ನಿಸ್ಸಂದೇಹವಾಗಿ ಮುನಿಕುಲ. ಹಾಗಾದ್ರೆ ಸ್ವಪ್ನದಲ್ಲಿ ನೀಡಿದ ರಾಜ್ಯವನ್ನು ಮೊದಲು ದಾನವಾಗಿರು, ಆಮೇಲೆ ಮುಂದಿನ ವಿಚಾರ. ಇಲ್ಲವೇ ಸ್ವಪ್ನದಲ್ಲಿ ನೀಡಿದ ರಾಜ್ಯವು ಸಟಿ ಎಂದು ಪಗಳಿ ಬಿಡು. ಬಂದದಾರಿ ನಾವು ಮರಳಿ ಹೋಗುತ್ತೇನೆ. ಪೂಜ್ಯರೇ, ಈ ಪೀಠವನ್ನು ಆಗಬಹುದು.
ಸ್ವಾಮಿ ತಾಪಸೋತ್ತಮ, ತ್ರಿಕಾಲದಲ್ಲಿ ಆತ್ಮನು ಒಬ್ಬನೇ ಇರುವನು. ಅಂದ ಮೇಲೆ ಸ್ವಪ್ನದಲ್ಲಿ ನೀಡಿದ ರಾಜ್ಯವು ಸಟಿ ಎಂದು ಹೇಗೆ ಹೇಳಲಿ? ಅಗತ್ಯವಾಗಿ ಸ್ವಪ್ನದಲ್ಲಿ ನೀಡಿದಂತೆ ನನ್ನ ಸಕಲ ಸಾಮ್ರಾಜ್ಯ ಐಶ್ವರ್ಯವನ್ನು ಇಂದು ನಾನು ಜಾಗ್ರತೆಯಲ್ಲಿಯೂ ನೀಡುವೆನು. ಸ್ವೀಕರಿಸಿ ನನ್ನನ್ನು ಕಥಾರ್ಥನನ್ನಾಗಿ ಮಾಡಬೇಕು ಗುರುದೇವ. ಒಪ್ಪಿದೆ ಸತ್ಯಸಂಧ. ನೀನೇನು ಸ್ವಪ್ನದಲ್ಲಿ ನುಡಿದಂತೆ ನಿನ್ನ ಸಕಲ ಸಾಮ್ರಾಜ್ಯವನ್ನು ದಾನವಾಗಿ ನೀಡಿದೆ. ಇದಕ್ಕೆ ನಿನ್ನ ಸತಿ ಪುತ್ರರ ಸಮ್ಮತಿ ಎತ್ತರ ಸ್ವೀಕರಿಸಿದೆ. ಆಯ್ತೆ? ಒಪ್ಪಿದೆ ಗುರುದೇವ. ಅದೋ ಯಾರಲ್ಲಿ? ಏನಪ್ಪಣೆ ಮಹಾಪ್ರಭು? ಸತಿ ತಾರಾಮತಿಗೂ ಪುತ್ರ ರೋಹಿತಾಶ್ವನಿಗೂ ಉದಕವನ್ನು ತೆಗೆದುಕೊಂಡು ಬರಲು ಹೇಳು. ಅಪ್ಪಣೆ ಮಹಾಪ್ರಭು. ಸಲಹೆಗೆ ಮಂತ್ರಿ ಸೇವಿಗೆ ದಾಸಿ, ಸಲಹೆಗೆ ಮಂತ್ರಿ ಸೇವಿಗೆ ದಾಸಿ, ದ್ರೌಪದಿ ಲಕ್ಷ್ಮಿಯು ಕೈಯಲ್ಲಿ ಧರಿಸಿ ಮುನಿಸುವೆ ನಿನ್ನ ಶ್ರೀಮತೆ ಸುರುದಾತೆ, ಮುನಿಸುವೆ ನಿನ್ನ ಶ್ರೀಮತೆ ಸುರುದಾತೆ. ಈ ಗುಣ ಆರಂದು ತಿಳಿ ಅಮ್ಮಾನೆ, ಈ ಗುಣ ಆರಂದು ತಿಳಿ ಅಮ್ಮಾನೆ. ಮತಿ ಬೇಕು ಸುಗುಣವತಿಗೆ ಬದುಕಿನಲ್ಲಿ